ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಮತ್ತೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ವಾಕ್ಯದ ಮೂಲಕವಾಗಿ ಸಂಧಿಸುವುದರಲ್ಲಿ ತುಂಬ ಸಂತೋಷಿಸುತ್ತೇನೆ. ನೀವು ಕೂಡ ಸಂತೋಷದಿಂದ ವಾಕ್ಯವನ್ನು ಆಲಿಸಲಿಕ್ಕಾಗಿ ಬಂದಿದ್ದೀರೆಂದು ನಾನು ನಂಬುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಕರ್ತನ ಕೃಪೆ ಕರುಣೆ ದಯೆಗಳು ನಮ್ಮ ಮೇಲೆ ನಿತ್ಯ ನಿರಂತರವಾಗಿರಲಿ. ಈ ದಿನದ ವಾಕ್ಯ ನಿಮಗೆ ಆಧರಣೆಯನ್ನು ಧೈರ್ಯವನ್ನು ತರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನನ್ನ ಪ್ರಿಯ ದೇವಜನರೇ, ಒಂದು ಯಾತ್ರೆಯಲ್ಲಿ ಬಸ್ಸಿನಲ್ಲಿ, ರೈಲಿನಲ್ಲಿ, ವಿಮಾನದಲ್ಲಿ ಪ್ರಯಾಣಿಸುವವರನ್ನು ಗಮನಿಸುವಾಗ ಎಷ್ಟೋ ಜನರು ಖುಷಿಯಾಗಿ ಹೋಗುತ್ತಿರಬಹುದು, ಕೆಲವರು ಪ್ರಶ್ನೆಗಳಲ್ಲಿ ಹೋಗುತ್ತಿರಬಹುದು, ಇನ್ನು ಕೆಲವರು ದುಃಖದಲ್ಲಿಯೂ ಮನೋವೇದನೆಯಲ್ಲಿಯೂ ಪ್ರಯಾಣ ಮಾಡುತ್ತಿರುತ್ತಾರೆ. ಯಾರು ಸಂತೋಷದಿಂದಿರಲಿ, ದುಃಖದಿಂದಿರಲಿ, ಪ್ರಶ್ನೆಗಳಿಂದಿರಲಿ ಪ್ರಯಾಣ ಮಾಡಲೇಬೇಕಾಗುತ್ತದೆ. ನಮ್ಮ ಜೀವಿತವೂ ಕೂಡ ಅದೇ ರೀತಿಯಲ್ಲೇ. ನಮ್ಮ ಜೀವಿತದಲ್ಲಿ ಏರುಪೇರುಗಳು, ಕಷ್ಟ ಸುಖಗಳು, ನೋವುಗಳು, ಸಂಕಟಗಳು ಇರಬಹುದು. ಆದರೆ ಯಾತ್ರೆ ಮುಂದುವರಿಯಬೇಕು. ಅದೇ ರೀತಿಯಲ್ಲಿ ಇವತ್ತು ನಾನು ಹೇಳುತ್ತಿರುವಂಥ ಒಂದು ವಿಷಯ, ಪೌಲ ಭಕ್ತನು ಒಂದು ವಾಕ್ಯದಲ್ಲಿ ಬಹಳ ಆಳವಾದಂಥ ನೋವನ್ನು ಮತ್ತು ಅವನ ಸೇವೆಯ ಉದ್ದೇಶವನ್ನು ತಿಳಿಯಪಡಿಸುತ್ತಿದ್ದಾರೆ. ಈ ಒಂದು ವಾಕ್ಯ ನಮ್ಮೆಲ್ಲರ ಜೀವಿತವನ್ನು, ನಮ್ಮೆಲ್ಲರ ಕುಟುಂಬಗಳನ್ನು ಪ್ರತಿನಿಧಿಸುತ್ತದೆ. ಹೌದು ದೇವಜನವೇ, ಈ ಒಂದು ವಾಕ್ಯದಲ್ಲಿ ಬಹಳ ಆಳವಾದಂಥ ಸತ್ಯಾರ್ಥಗಳಿದ್ದಾವೆ. ದಯಮಾಡಿ ಪ್ರತಿ ಕುಟುಂಬ, ಪ್ರತಿ ವ್ಯಕ್ತಿಯು ಕೊನೆವರೆಗೂ ಆಲಿಸಿ ನೋಡಿರಿ, ನಿಮಗೆ ಅರ್ಥವಾಗುತ್ತದೆ. ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 19ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 19:20-19ನೇ ವಾಕ್ಯ. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ಇದರಲ್ಲಿ ಯಹೂದ್ಯರ ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೆನು. ಆಮೇನ್, ಹಾಲೆಲೂಯ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನೀವು ಗಮನಿಸುವಾಗ 3 ಕಾರ್ಯಗಳು ಎದ್ದು ಕಾಣಿಸುತ್ತವೆ. 1 ಒಳಸಂಚು, 2 ಕಣ್ಣೀರು, ಅದರ ಮಧ್ಯೆ ನಮ್ರತೆಯಿಂದಲೂ ಇಲ್ಲವೇ ವಿಧೇಯತೆಯಿಂದ, ದೀನತೆಯಿಂದ ಎಂಬ 3 ಕಾರ್ಯಗಳು ಬಹಳ ಚೆನ್ನಾಗಿ ಗೊತ್ತಾಗುತ್ತವೆ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನಾವು ಇಂಗ್ಲೀಷಲ್ಲಿ ಓದುವುದಾದರೆ, ಸರ್ವಿಂಗ್ ದ ಲಾರ್ಡ್ ವಿತ್ ಆಲ್ ಹ್ಯೂಮಿಲಿಟಿ ಆ್ಯಂಡ್ ವಿತ್ ಟಿಯರ್ಸ್ ಆ್ಯಂಡ್ ವಿತ್ ಟ್ರಯಲ್ಸ್. ಈ 3 ಪದಗಳು, ಹ್ಯುಮಿಲಿಟಿ, ಟಿಯರ್ಸ್ ಆ್ಯಂಡ್ ಟ್ರಯಲ್ಸ್, ಈ 3 ಪದಗಳನ್ನು ನಾವು ಗಮನಿಸಬಹುದು. ಒಂದು ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ಇಲ್ಲಿ ಹೇಳುತ್ತಿದ್ದಾನೆ, ಪೌಲನು ಹೇಳುತ್ತಿದ್ದಾನೆ, ಯಹೂದ್ಯರ ಒಳಸಂಚುಗಳಿಂದ ಅಂತ ಹೇಳುತ್ತಾ ಇದೆ. ಪೌಲನು ಯಾರು ಹಾಗಾದರೆ? ಪೌಲನು ಕೂಡ ಯಹೂದ್ಯನಾಗಿದ್ದನು. ಹಾಗಾದರೆ ಯಹೂದ್ಯರೇ ಯಹೂದ್ಯನನ್ನು ಅವರ ಒಳಸಂಚುಗಳಿಂದ ದುಃಖಪಡಿಸಿದರು. ಯಾವ ವಿಚಾರಗಳು ಅವನನ್ನು ದುಃಖಪಡಿಸಿರಬಹುದು? ನೀನು ನಮ್ಮವನು, ನಮ್ಮ ಜಾತಿಗೆ ಸೇರಿದವನು, ನಮ್ಮ ದೇಶಕ್ಕೆ ಸೇರಿದವನು, ನಮ್ಮ ಕುಲಕ್ಕೆ ಸೇರಿದವನು, ನಮ್ಮ ಹಾಗೆ ವಿದ್ಯಾಭ್ಯಾಸ ಪಡೆದವನು, ಆದರೆ ದಾರಿ ತಪ್ಪಿ ಹೋಗುತ್ತಾ ಇದ್ದೀಯಾ, ನಮಗೆ ಕಳಂಕ ತರುತ್ತಿದ್ದೀಯಾ, ನಮಗೆ ಅವಮಾನ ತರುತ್ತಿದ್ದೀಯಾ, ನಮ್ಮ ಜೀವಿತಗಳಿಗೆ ಅಡ್ಡಿಯಾಗಿ ಬರುತ್ತಿದ್ದೀಯಾ, ನೀನು ನಮಗೆ ದ್ರೋಹಿ, ನೀನು ನಮಗೆ ಮೋಸಗಾರ, ನಿನ್ನನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಅನೇಕ ವಿಧವಾದ ಮಾತುಗಳಿಂದ ಅವನನ್ನು ದುಃಖಿಸಿರಬಹುದು. ಇಲ್ಲಿ ಪೌಲನು ಉಪಯೋಗಿಸುತ್ತಿರುವ ಪದ ಒಳಸಂಚುಗಳು. ಒಳಸಂಚು ಅನ್ನೋದರ ಅರ್ಥ ನಿಮಗೆ ಗೊತ್ತಿದೆಯಾ? ನಮ್ಮ ಜೊತೆನೇ ಇರ್ತಾರೆ, ನಮಗೇ ಹಿಂದುಗಡೆಯಿಂದ ಮಾತಾಡ್ತಾರೆ, ನಮ್ಮನ್ನು ಉತ್ತೇಜಿಸುವಂತೆ ಮಾಡ್ತಾರೆ, ಅವಕಾಶ ಸಿಕ್ಕಿದಾಗ ನಮ್ಮನ್ನು ಹಿಡ್ಕೊಡ್ತಾರೆ. ಇಸ್ಕರಿಯೋತ ಯೂದನ ರೀತಿಯಲ್ಲಿ ಯೇಸು ಸ್ವಾಮಿಯ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಇದ್ದು ಕೊನೆ ಗಳಿಗೆಗಳಲ್ಲಿ ಯೇಸುವನ್ನು ಹಿಡುಕೊಡಲಿಕ್ಕೆ ಒಳಸಂಚು ಮಾಡಿದನು.
ಹಣಕ್ಕಾಗಿ, ಹೆಸರಿಗಾಗಿ, ತನ್ನ ಜೀವಿತ ಸೆಟ್ಲ್ಮೆಂಟ್ಗಾಗಿ ಏನು ಮಾಡಲಿಕ್ಕೂ ಕೂಡ ಹಿಂಜರಿಯುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಒಳಸಂಚು ಪ್ರಮಾದಕರವಾದದ್ದು. ನಮ್ಮವರೇ ಇಲ್ಲಿ ನೋಡಿ, ಅದಕ್ಕೆ ನಾನು ಹೇಳುವುದು, ಪೌಲನು ಒಬ್ಬ ಯಹೂದ್ಯನು. ಅದೇ ರೀತಿಯಲ್ಲಿ ಯಹೂದ್ಯರೇ ಇವನಿಗೆ ವಿರುದ್ಧವಾಗಿ ಒಳಸಂಚುಗಳನ್ನು ಮಾಡಿದರು. ನನ್ನ ಪ್ರಿಯರೇ, ಹೌದು, ಯಹೂದ್ಯರು ಸತ್ಯವನ್ನು ಅರಿತುಕೊಂಡಿಲ್ಲ. ಪೌಲನು ಸತ್ಯವನ್ನು ಅರಿತುಕೊಂಡನು, ಸ್ವಾಮಿಯನ್ನು ದರ್ಶಿಸಿದನು. ಇವತ್ತು ನಿಮ್ಮಲ್ಲಿ ಅನೇಕರು ಕೂಡ ಅದೇ ರೀತಿಯಲ್ಲಿ ನಿಮ್ಮವರು ಯಾರೂ ಕೂಡ ಕರ್ತನನ್ನು ಅನುಭವ ಮಾಡಲಿಲ್ಲ, ಅರಿತುಕೊಳ್ಳಲಿಲ್ಲ. ಆದರೆ ನೀವು ನಂಬಿರುವುದನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ? ತಿಳಿದುಕೊಂಡು ನಿಮ್ಮನ್ನು ಬೇರೆಯವರ ಬಳಿಯಲ್ಲಿ ಹಿಡ್ಕೊಡಲಿಕ್ಕೂ, ನಿಮ್ಮನ್ನು ಅವಮಾನಪಡಿಸಲಿಕ್ಕೂ, ನಿಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕೂ ಅವರು ಪ್ರಯತ್ನ ಪಡುತ್ತಾರೆ. ಪೌಲನು ಹೇಳುತ್ತಾನೆ, ಈ ಯಹೂದ್ಯರು ಒಳಸಂಚುಗಳಿಂದ ನನಗೆ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೇನೆ ಎಂದು ಹೇಳುತ್ತಾ ಇದ್ದಾನೆ. ಇವತ್ತು ನನ್ನ ಪ್ರಿಯ ದೇವಜನರೇ, ಈ ಒಳಸಂಚುಗಳು ಎಲ್ಲೋ ನಡೆಯೋದಿಲ್ಲ. ಸೊಸೆಯ ವಿರುದ್ಧವಾಗಿ ಅತ್ತೆ, ಅತ್ತೆ ವಿರುದ್ಧವಾಗಿ ಸೊಸೆ, ಕೆಲವು ಸಂದರ್ಭದಲ್ಲಿ ಸಹೋದರರ ಬಗ್ಗೆ, ಸಹೋದರಿಯರ ಕುರಿತಾಗಿ, ಅಣ್ಣ ತಮ್ಮಂದಿರ ಮಧ್ಯೆ, ಹೌದಲ್ವಾ? ಬೇರ್ಪಟ್ಟು ಹೋಗುವಾಗ ಅವರವರ ಮಧ್ಯಗಳಲ್ಲಿ ಒಳಸಂಚುಗಳು, ಹಿಡಿಕೊಡುವುದು, ತೋರಿಸಿಕೊಡುವುದು, ಈನೈಸುವುದು, ನೋಯಿಸುವುದು, ಇದೆಲ್ಲವನ್ನು ಮಾಡುತ್ತಿರುತ್ತಾರೆ. ಇವತ್ತು ನಿಮ್ಮಲ್ಲಿ ಕೂಡ ವಾಕ್ಯವನ್ನು ಕೇಳುವವರಲ್ಲಿ ಕೂಡ ನಿಮ್ಮವರೇ ಮಾಡಿದ ಒಳಸಂಚುಗಳಿಂದ ನೀವು ಕಷ್ಟಪಡುತ್ತಾ ಇರ್ತೀರ. ಯೇಸು ಸ್ವಾಮಿ ಹಿಂಸೆಯನ್ನು ಅನುಭವಿಸಲಿಕ್ಕೆ, ಹೌದು, ಕೊನೆಗೆ ಅದು ದೇವರ ಉದ್ದೇಶನೇ. ಆದರೆ ಯೇಸುವನ್ನು ಮುದ್ದಿಟ್ಟು ಹಿಡುಕೊಟ್ಟವನು ಯೇಸು ಕ್ರಿಸ್ತನ ಶಿಷ್ಯನು. ಮುದ್ದಿಟ್ಟು ಹಿಡುಕೊಟ್ಟವನು ಯೇಸುವಿನ ಶಿಷ್ಯನು. ಜೊತೆಯಲ್ಲೇ ಇದ್ದವನು ಒಳಸಂಚು ಮಾಡಿ ಹಣಕ್ಕೋಸ್ಕರವಾಗಿ ಸ್ವಾಮಿಯನ್ನು ಹಿಡಿದುಕೊಟ್ಟನು. ನಮ್ಮ ಜೀವಿತದಲ್ಲಿಯೂ ಕೂಡ ಕೆಲವು ಸಾರಿ ನಾವು ಪ್ರೀತಿಸಿದವರು, ನಾವು ನಂಬಿದವರು, ನಾವು ಪೋಷಿಸಿದವರು, ನಾವು ಸಹಾಯ ಮಾಡಿದವರು ನಮಗೆ ಬೆನ್ನು ಚೂರಿ ಹಾಕುವಂಥ ಕೃತ್ಯವನ್ನು ಮಾಡುವಂಥವರಾಗಿರುತ್ತಾರೆ. ನೋಡಿ, ಒಂದು ವಿಷಯ ಪೌಲನು ಬಹಳ ಆಳವಾಗಿ ಹೇಳ್ತಾ ಇದ್ದಾನೆ. ಏನಂದರೆ, ಯಹೂದ್ಯರ ಒಳಸಂಚುಗಳಿಂದ ಅಂತ ಹೇಳುತ್ತಾ ಇದೆ. ಟ್ರಯಲ್ಸ್ ದಟ್ ಹ್ಯಾಪೆಂಡ್ ಟು ಮೀ ಥ್ರೂ ದ ಫ್ಲಾಟ್ಸ್ ಆಫ್ ದ ಜ್ಯೂಸ್. ಅವರು ಮಾಡಿದಂಥ ಒಳಸಂಚುಗಳಿಂದ ಅಂತ ಹೇಳ್ತಾ ಇದೆ. ಬಟ್ ಒನ್ ಥಿಂಗ್, ಈ ಮಧ್ಯದಲ್ಲಿ ಇವನಿಗೆ ಆದ ಒಳಸಂಚುಗಳು, ಕಣ್ಣೀರು, ಇವರುಗಳ ಮಧ್ಯದಲ್ಲಿ ಒಂದು ಕೃತ್ಯವನ್ನು ಮಾತ್ರ ಅವನು ಬಿಡಲಿಲ್ಲ. ಅದೇ ಏನೆಂದರೆ, ನಾನು ನಮ್ರತೆಯಿಂದ, ಯಾವ ನಮ್ರತೆಯಿಂದ? ಬಹು ನಮ್ರತೆಯಿಂದಲೂ ಏನು ಮಾಡ್ತಾ ಇದ್ದೆ? ಕರ್ತನ ಸೇವೆ ಮಾಡುತ್ತಿದ್ದೆನು. ಬಹು ನಮ್ರತೆಯಿಂದಲೂ ಮತ್ತೂ ಒಂದು ಪದ ಇದೆ, ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ಅನೇಕ ಸಂದರ್ಭಗಳಲ್ಲಿ ಸೇವಕರು ಅಂದರೆ, ನಮ್ಮ ಕಣ್ಣು ಮುಂದೆ ನಿಂತಿರುವವರು ಅಂದರೆ, ಸ್ಟೇಜ್ ಮೇಲೆ ನಿಂತಿರುವವರು, ಬೋಧಿಸುವವರು ಅಂದರೆ, ಇವರಿಗೆ ಏನೂ ಕಷ್ಟಗಳಿಲ್ಲಪ್ಪ, ಕಾಣಿಕೆಗಳು ತಗೊಳ್ತಾರೆ, ಆರಾಮಾಗಿ ಜೀವನ ಮಾಡ್ತಾರೆ ಅಂತ ಅಂದುಕೊಳ್ಳುತ್ತಾರೆ. ಅಂಥವರು ಇದ್ದಾರೆ. ಆದರೆ ಸೇವಕರ ಮನಸ್ಸಿನ ಹಿಂದೆ ಇರುವ ಭಾವನೆಗಳನ್ನು ಯಾರ ಬಳಿಯಲ್ಲಿ ಹೇಳಿಕೊಳ್ಳಲಿಕ್ಕೂ ಆಗೋದಿಲ್ಲ. ನೀವು ನಮ್ಮ ಹತ್ರ ಹೇಳ್ತೀರಾ, ನಾವು ದೇವರ ಹತ್ರ ಹೇಳಬೇಕಷ್ಟೆ. ಯಾಕೆಂದರೆ ನಮ್ಮ ಕಣ್ಣೀರು, ನಮಗಾದ ಅವಮಾನ, ನಮಗಾಗುವ ಹಿಂಸೆ ನಾವು ಎಲ್ಲ ಸಮಯದಲ್ಲಿ ಬಂದು ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ. ಹೇಳಿಕೊಂಡ್ರೆ ಇವರಿಗೆ ನಂಬಿಕೆ ಇಲ್ಲಪ್ಪ, ಇವರಿಗೆ ನೋಡಪ್ಪ ಏನಪ್ಪ ಇವರೇ ಹೇಳುವವರೇ ಈ ರೀತಿ ಮಾಡ್ತಾರೆ ಅಂತ ನಮ್ಮನ್ನು ಹೀನೈಸುವಂಥವರಾಗಿರುತ್ತಾರೆ. ನನ್ನ ಪ್ರಿಯ ದೇವಜನರೇ, ಅದು ಬಹಳ ನೋವು ಕೊಡುವಂಥ ವಿಚಾರವಾಗಿರುತ್ತದೆ. ನಾನು ಹೇಳಲಿಕ್ಕೆ ಬಂದಂಥ ವಿಷಯ, ತನ್ನವರೇ ತನ್ನನ್ನು ಒಳಸಂಚು ಮಾಡಿದರು, ಕಣ್ಣೀರು ತರಿಸಿದರು, ಪೌಲನು ಮಾಡಬೇಕಾದ ಕೃತ್ಯವನ್ನು ಮಾತ್ರ ಮಾಡುವುದನ್ನು ಬಿಡಲಿಲ್ಲ. ಇವತ್ತು ನಮಗೂ ಏನು ಪಾಠ ಗೊತ್ತಾ? ಮನೆಯಲ್ಲಿ ಯಜಮಾನರು, ಹೆಂಡತಿ, ಮಕ್ಕಳು, ಸಹೋದರರು, ಸಭಿಕರು, ಸಾಮಾಜಿಕರು, ಅಕ್ಕಪಕ್ಕದವರು, ನಮ್ಮವರೇ ನಮ್ಮನ್ನು ದುಃಖಪಡಿಸುವಾಗ ಒಂದು ಮಾತ್ರ ನಾವು ಬಿಟ್ಟು ಬಿಡಬಾರ್ದು. ಏನು? ಕಣ್ಣೀರು ಇದೆ, ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳೂ ಇದ್ದಾವೆ. ಆದರೆ ಅದರ ಮಧ್ಯದಲ್ಲಿ ಪೌಲನು ಮಾತ್ರ, ನಾನು ಬಹು ನಮ್ರತೆಯಿಂದಲೂ
ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ನನ್ನ ಸಹೋದರಿ, ಇವತ್ತು ನಿಮಗೂ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ತಾಯಿಯಾಗಿ, ಸಹೋದರಿಯಾಗಿ, ತಂದೆಯಾಗಿ, ಸಹೋದರನಾಗಿ ನೀವಿದ್ದೀರಾ. ಅನೇಕ ಸಂದರ್ಭಗಳಲ್ಲಿ ಕುಟುಂಬಗಳಿಂದ ಆದ ನೋವುಗಳಿಂದ, ನಮ್ಮವರೇ ಆದ ನೋವುಗಳಿಂದ, ಸಭೆಯಿಂದ ಆದ ನೋವುಗಳಿಂದ ನಾನು ಇನ್ನು ಮುಂದೆ ಇವರಿಗೆ ಸಹಾಯಕನಾಗಿರುವುದಿಲ್ಲ, ಇವರನ್ನು ಪ್ರೀತಿಸುವುದಿಲ್ಲ, ಇವರಿಗೆ ನಾನು ಸಪೋರ್ಟ್ ಮಾಡುವುದಿಲ್ಲ, ಯಾಕೆ ಇಷ್ಟು ನೋವು ಕೊಟ್ಟ ಮೇಲೆ ನಾನು ಯಾಕೆ ಇವರಿಗೆ ಇದು ಮಾಡಬೇಕು ಅಂತ ನಾವು ದುಃಖಿಸುತ್ತೇವೆ, ಬಹಳ ಬೇಸರಗೊಳ್ಳುತ್ತೇವೆ. ಆದರೆ ಇವುಗಳ ಮಧ್ಯದಲ್ಲಿಯೂ ಕೂಡ ಕರ್ತನಿಗೆ ಮಾಡಬೇಕಾದ ಕೃತ್ಯವನ್ನು, ದೇವರು ನಮ್ಮ ಹತ್ರ ಮಾಡಬೇಕೆಂದು ಕೇಳಿರುವ ಕೃತ್ಯವನ್ನು ಮಾತ್ರ ಬಿಟ್ಟು ಬಿಡಬಾರದು. ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡುತ್ತೀರಾ? ವಾಕ್ಯ ಧ್ಯಾನಿಸುವುದನ್ನು ಬಿಟ್ಟು ಬಿಡುತ್ತೀರಾ? ಆಲಯಕ್ಕೆ ಹೋಗುವುದನ್ನು ಬಿಟ್ಟು ಬಿಡುತ್ತೀರಾ? ದೇವರ ಸೇವೆ ಮಾಡುವುದನ್ನು ಬಿಟ್ಟು ಬಿಡುತ್ತೀರಾ? ಸೇವೆಗೆ ಸಹಾಯಕರಾಗಿರುವುದು ಬಿಟ್ಟು ಬಿಡುತ್ತೀರಾ? ಕಾರಣ, ನನಗೆ ಸಂಬಳ ಇಲ್ಲ, ನನಗೆ ಜಾಬ್ ಇಲ್ಲ, ನನಗೆ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಜಗಳ, ಮನಸ್ಸಿಗೆ ಸರಿ ಇಲ್ಲ, ಆದ್ದರಿಂದ ನಾನು ದೇವರ ಕಾರ್ಯಗಳಲ್ಲಿ ತೊಡಗುವುದಿಲ್ಲ ಅಂತ ಅಂದುಕೊಳ್ಳುತ್ತೀರಾ? ದಯಮಾಡಿ ದೇವಜನವೇ ಗಮನಿಸಿರಿ. ನಮ್ಮ ವೈಯಕ್ತಿಕವಾದಂಥ ಕಷ್ಟಗಳು, ಪ್ರಯಾಸಗಳು, ಹೋರಾಟಗಳು, ನೋವುಗಳು ಅನೇಕವಿರಬಹುದು. ಕರ್ತನ ನಾಮ ಮಹತ್ವ ಮಾತ್ರ ನಿಂತು ಹೋಗಬಾರದು. ಕರ್ತನ ಸೇವೆ ನಿಂತು ಹೋಗಬಾರದು. ಆ ಒಂದೇ ಕಾರಣಕ್ಕೆ ನಾವು ಕೂಡ ಎಷ್ಟೊಂದು ಹಿಂಸೆಗಳು, ಅವಮಾನಗಳು, ನೋವುಗಳು ಬಂದಾಗ್ಯೂ ಎಲ್ಲವನ್ನು ಹೃದಯದಲ್ಲಿಟ್ಟುಕೊಂಡು ಸೇವೆಯಲ್ಲಿ ಮುಂದಕ್ಕೆ ಹೋಗುತ್ತಾ ಇದ್ದೇವೆ. ಪೌಲನು ಕೂಡ ಅದೇ ರೀತಿಯಲ್ಲಿ ಹೇಳುತ್ತಾನೆ. ಏನಂತ? ಬಹು ಕಣ್ಣೀರಿನಿಂದಲೂ, ಒಳಸಂಚುಗಳಿಂದಲೂ, ಸಂಕಟಗಳಿಂದಲೂ, ಕಷ್ಟಗಳಿಂದಲೂ ನಾವು ತುಂಬಿರುವಾಗಲೂ ನಮ್ರತೆಯಿಂದ, ಬಹುನಮ್ರತೆಯಿಂದ ಕರ್ತನ ಸೇವೆ ಮಾಡುತ್ತಿದ್ದೇನೆ. ಎಂಥ ಒಂದು ಒಳ್ಳೆಯ ಮಾತನ್ನು ಪೌಲನು ಹೇಳ್ತಾ ಇದ್ದಾನೆ. ಬಹುನಮ್ರತೆಯಿಂದ. ಯಹೂದ್ಯರ ಒಳಸಂಚುಗಳು ಅಂತ ನಾವು ನೋಡುತ್ತಾ ಇದ್ದೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಅದರ 4 ಮತ್ತು 5ನೇ ವಾಕ್ಯದಲ್ಲಿ, ನಿಮಗೆ ದುಃಖವಾಗಬೇಕಂತಲ್ಲ, ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳುಕೊಳ್ಳಬೇಕೆಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದೆನು. ನಿಮಗೆ ನಾನು ಹೇಳುತ್ತಿರುವುದು, ಕೆಲವು ಸಾರಿ ನಮ್ಮ ಪ್ರಯಾಸ ಕಷ್ಟಗಳನ್ನು ಹೇಳಿಕೊಳ್ಳುವುದು ನಿಮಗೆ ಗೊತ್ತಾಗಬೇಕು ಅಂತಲ್ಲ, ಬದಲಾಗಿ ಇಲ್ಲಿ ಹೇಳ್ತಾ ಇದೆ, ನಿಮ್ಮ ಮೇಲೆ ನನಗಿರುವ ಅಧಿಕವಾದ ಪ್ರೀತಿಯನ್ನು ನೀವು ತಿಳ್ಕೊಳ್ಳಬೇಕೆಂತಲೇ ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದೆನು. ನಿಮ್ಮ ಬಳಿಯಲ್ಲಿ ಕೆಲವು ಸಾರಿ ನಾವು ಹೇಳಿಕೊಳ್ಳುವುದರ ಅರ್ಥ, ನಮ್ಮನ್ನು ಬಲಹೀನರೆಂದು ಅಂದುಕೊಳ್ಳಬೇಕಂತೂ ಅಲ್ಲ, ಬದಲಾಗಿ ಇಷ್ಟಾದರೂ ನಿಮಗೋಸ್ಕರ ಸೇವೆ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಅರ್ಧರಾತ್ರಿ ಆಗ್ಬೋದು, ಮುಂಜಾನೆ ಆಗ್ಬೋದು, ನಿದ್ರೆ ಇಲ್ಲದಿರಬಹುದು, ಊಟ ಇಲ್ಲದಿರಬಹುದು, ಕಷ್ಟಗಳಿರಬಹುದು, ಕರ್ತನ ವಾಕ್ಯಗಳನ್ನು ಸಿದ್ಧಪಡಿಸಿ ಇಲ್ಲವೇ ಸೇವೆ ಮಾಡುತ್ತಾ ಇರುವುದು ಕೃತ್ಯ ನಿಮ್ಮ ಮೇಲಿರುವ ಪ್ರೀತಿ ಮತ್ತು ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿ. ಪೌಲ ಭಕ್ತನು ಅದೇ ರೀತಿ ಹೇಳ್ತಾ ಇದ್ದಾರೆ. ಇವತ್ತು ನೀವು ನಿಮ್ಮ ಮನೆಗಳಲ್ಲಿ ಮುಂಜಾನೆಗಳಿದ್ದು ರಾತ್ರಿಗಳು ಲೇಟಾಗಿ ಮಲಗಿ ಕಷ್ಟಪಟ್ಟು ತಿಂದರೂ ತಿಂದೇ ಇದ್ದರೂ ಸಾಲಗಳು, ರೋಗಗಳು, ನೋವುಗಳು ಎಲ್ಲ ಯಾಕೆ ಸಹಿಸಿಕೊಳ್ಳುತ್ತಿದ್ದೀರಾ? ಯಾಕೆಂದರೆ ದೇವರು ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಪರಿಪೂರ್ಣ ಮಾಡುವುದಕ್ಕಾಗಿ. ಹಾಗೆಯೇ ಪೌಲನು ಕೂಡ ಹೇಳುತ್ತಿದ್ದಾನೆ. ಇಲ್ಲಿ ಮುಂದೆ ಹೇಳುತ್ತಾ ಇದೆ, 2 ಕೊರಿಂಥ 2ನೇ ಅಧ್ಯಾಯ 5ನೇ ವಾಕ್ಯ, ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹುಜನರನ್ನು ದುಃಖಪಡಿಸಿದ್ದಾನೆ. ಒಬ್ಬ ವ್ಯಕ್ತಿಯ ಕುರಿತಾಗಿ ಪೌಲನು ಹೇಳ್ತಾ ಇದ್ದಾನೆ. ನಿಮ್ಮಲ್ಲಿರುವ ಆ ವ್ಯಕ್ತಿ ನಿಮ್ಮನ್ನು ಮಾತ್ರ ಅಲ್ಲ ದುಃಖಪಡಿಸಿದ್ದು, ನನ್ನನ್ನೂ ದುಃಖಪಡಿಸಿದ್ದಾನೆ. ಇಲ್ಲವೇ ಪೌಲನು ಹೇಳುವ ವಿಧಾನ, ನನ್ನನ್ನು ದುಃಖಪಡಿಸಿದ ವ್ಯಕ್ತಿ ನಿಮ್ಮನ್ನು ಕೂಡ ದುಃಖಪಡಿಸುತ್ತಿದ್ದಾನೆ. ಸಭೆಗಳಲ್ಲಿ, ಕುಟುಂಬಗಳಲ್ಲಿ, ಕೆಲಸದ ಜಾಗಗಳಲ್ಲಿ, ನಾವಿರುವ ಊರಲ್ಲಿ, ಓಡಾಡುವ ಸ್ಥಳಗಳಲ್ಲಿ ದುಃಖಪಡಿಸುವೊಬ್ಬರು,
ನೋವುಪಡಿಸುವ ಒಬ್ಬರು, ಪ್ರಶ್ನಿಸುವ ಒಬ್ಬರು, ವಿರೋಧಿಸುವ ಒಬ್ಬರು ಇದ್ದೇ ಇರುತ್ತಾರೆ. ನಾವು ಸಮಾಧಾನವಾಗಿರಬಾರ್ದಲ್ವಾ? ನಾವು ಸಂತೋಷವಾಗಿರಬಾರ್ದಲ್ವಾ? ನಾವು ನೆಮ್ಮದಿಯಾಗಿರಬಾರ್ದಲ್ವಾ? ಅದು ಕಳೆಯಬೇಕಾದರೆ ದುರಾತ್ಮನು ಯಾರನ್ನೋ ಒಬ್ಬರನ್ನು ಎಬ್ಬಿಸಿ ನಮ್ಮ ಜೀವಿತದಲ್ಲಿ ಕಳುಹಿಸುತ್ತಾನೆ. ಆ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನು ದುಃಖಪಡಿಸಿ, ನಮ್ಮ ಸಮಾಧಾನವನ್ನು ಕೆಡಿಸಿ, ನಮಗೆ ಭಯವನ್ನು ಹುಟ್ಟಿಸಿ, ನಮ್ಮನ್ನು ದುಃಖ ಪೀಡಿತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಪೌಲನು ಕೂಡ ಹೇಳುತ್ತಾ ಇದ್ದಾನೆ, ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹುಜನರನ್ನು ದುಃಖಪಡಿಸಿದ್ದಾನೆ. ಕೆಲವರ ಕೆಲಸ ಅದು, ತಾನೂ ಸುಖವಾಗಿರಲ್ಲ, ಬೇರೆಯವ್ರನ್ನೂ ಇರಕ್ಕೆ ಬಿಡಲ್ಲ. ತಾನೊಬ್ಬನು ಕೆಟ್ಟದ್ದಲ್ಲದೆ ಅನೇಕರನ್ನು ಕೆಡಿಸುತ್ತಾನೆ. ಕೋತಿ ಬಗ್ಗೆ ಹೇಳ್ತಾರಲ್ವ, ಕೋತಿ ಇಲ್ಲ ಮಂಗ ತಾನು ಕೆಟ್ಟಿದ್ದಲ್ಲ ಅಲ್ಲದೆ ಕಾಡನ್ನೆಲ್ಲ ಕೆಡಿಸುತ್ತಂತೆ. ಆ ರೀತಿಯಾಗಿ ಕೆಲವರು ಸ್ವಭಾವನೇ ಹಾಗೆ. ನಿಮ್ಮನ್ನು ಮಾತ್ರ ಅಲ್ಲ ಅವರು ದುಃಖಪಡಿಸುವುದು, ಅನೇಕರನ್ನು ದುಃಖಪಡಿಸುತ್ತಾರೆ. ಅದು ಸೈತಾನನ ದುರ್ಬುದ್ಧಿ, ದುಷ್ಟನ ಕಾರ್ಯ. ಪೌಲನು ಹೇಳುತ್ತಿರುವುದು, ಯಹೂದ್ಯರು ಆ ರೀತಿ ಮಾಡ್ತಾ ಇದ್ರು ಮತ್ತು ನಾನು ಸೇವೆ ಮಾಡುವ ಸ್ಥಳಗಳಲ್ಲಿಯೂ ಕೂಡ ನೋಯಿಸುವವರು, ದುಃಖಪಡಿಸುವವರು ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಸಭೆ ನಡೆಸುವುದು, ಸೇವೆ ಮಾಡುವುದು, ಯೂಟ್ಯೂಬಲ್ಲಿ ನಾವು ವಾಕ್ಯ ಹೇಳುವಾಗ ಮಧ್ಯದಲ್ಲಿ ಕೆಲವು ಕಮೆಂಟ್ಸ್ಗಳನ್ನು ಹಾಕುವುದು, ನಮ್ಮನ್ನು ದುಃಖಪಡಿಸಬೇಕೆಂತಲೇ ಸೈತಾನನ ವ್ಯಕ್ತಿಗಳನ್ನು ಪ್ರಚೋದಿಸ್ತಾ ಇರ್ತಾನೆ. ಅದು ನಿಮಗೂ ಸಂಭವಿಸುತ್ತದೆ, ನನಗೆ ಮಾತ್ರ ಅಲ್ಲ, ನಿಮಗೂ ಸಂಭವಿಸುತ್ತದೆ. ನಿಮ್ಮ ಮನಸ್ಸನ್ನು ಕೆಡಿಸಬೇಕಂತ ಒಂದು ಮಾತು, ಒಂದು ನಡವಳಿಕೆ, ಒಂದು ಕೃತ್ಯ ಎಸಗಿ ನಮ್ಮನ್ನು ದುಃಖಪಡಿಸುತ್ತಾರೆ. ನನ್ನ ಪ್ರಿಯ ದೇವಜನರೇ, ಆದ್ದರಿಂದ ಪೌಲನು ಹೇಳುವಂಥ ಮಾತನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆಯುತ್ತಾ 2 ಕೊರಿಂಥ 4ನೇ ಅಧ್ಯಾಯದ 8ನೇ ವಚನದಲ್ಲಿ ಕೊನೆಗೆ ಹೇಳ್ತಾನೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ ಅಂತ ಹೇಳುತ್ತಾ ಇದೆ. ಇಲ್ಲಿ ಹೇಳುವಾಗ ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ಇದೆ. ಇವತ್ತು ವಾಕ್ಯ ಕೇಳುವ ನೀವು, ಆಚೆ ಬಂದು ನಗುನುಗುತ್ತಾ ಇರುವ ನೀವು, ಏನೂ ಸಮಸ್ಯೆನೇ ಇಲ್ಲ ಅಂತ ತೋರ್ಪಡಿಸಿಕೊಳ್ಳುತ್ತಿರುವ ನಿಮಗೆ ಏನೂ ಸಂಕಟ ಇಲ್ವಾ? ಅನಾರೋಗ್ಯ ಇಲ್ವಾ? ಬಲಹೀನತೆ ಇಲ್ವಾ? ಕೊರತೆ ಇಲ್ವಾ? ಸಾಲ ಇಲ್ವಾ? ಆತ್ಮಿಕವಾದ ಕುಗ್ಗುವಿಕೆ ಇಲ್ವಾ? ಅನೇಕ ಕಾರ್ಯಗಳು ಇದ್ದಾವೆ. ಆದರೆ ಅವುಗಳ ಮಧ್ಯದಲ್ಲಿಯೂ ಕೂಡ ನಾವು ಅತಿ ಸಂಕಟ ಪಡುವವರಲ್ಲ. ಇದೇ ನಮ್ಮಲ್ಲಿರುವಂಥ ಒಂದು ವ್ಯತ್ಯಾಸ. ಇದೇ ಬಹಳ ವೇದನೆ ಇದೆ. ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಜೀವನವೇ ಬೇಡ, ಲೋಕದ ಯಾತ್ರೆಯೇ ಬೇಡ, ಸಾಕಾಯಿತು, ಎಲಿಯನ ಹಾಗೆ ನನ್ನ ಜೀವವನ್ನು ತೆಗೆದುಬಿಡು, ನನಗೆ ಸಾಕಾಯಿತು ಅನ್ನೋ ರೀತಿಯಲ್ಲಿ ಅನಿಸುತ್ತದೆ. ಎಲಿಯನು ಅಷ್ಟೊಂದು ದುಃಖ ಪೀಡಿತನಾಗಿದ್ದನು. ಬಲವುಳ್ಳ ಪ್ರವಾದಿ, ದೊಡ್ಡ ಸೇವಕ, ದೇವರ ನಾಮವನ್ನು ಘನಪಡಿಸಿದವನು. ಒಂದೊಂದು ಸಾರಿ ನನಗೆ ಜೀವನನೇ ಬೇಡ, ನನ್ನ ಪ್ರಾಣನೇ ತೆಗೆದುಬಿಡು ಅಂತ ಹೇಳುತ್ತಾರೆ. ಅಂತಹ ಸೇವಕರ ಮುಂದೆ ನಾವೆಲ್ಲ ಯಾರು? ನಮ್ಮ ವಿಶ್ವಾಸದ ಜೀವಿತದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ಕೆಲಸಗಳ ಜಾಗದಲ್ಲಿ, ಮನೆಯವರಿಂದ, ಮಕ್ಕಳಿಂದ, ಸಹೋದರ ಸಹೋದರಿಯಿಂದ, ಜೊತೆಗೆಲಸಗಾರರಿಂದ, ಸಭಿಕರಿಂದ, ಸೇವಕರಿಂದ ಅನ್ನುವಂಥ ಮಾತುಗಳು ನಮ್ಮನ್ನು ಬಹಳ ಘಾಸಿ ಮಾಡುತ್ತವೆ, ಗಾಯಗೊಳಿಸುತ್ತವೆ. ಅವುಗಳನ್ನು ನೆನೆಸುತ್ತಾ ಹೋದರೆ ನಿದ್ದೆನೂ ಬರಲ್ಲ, ಊಟ ಮಾಡಬೇಕು ಅನಿಸಲ್ಲ. ಅದೇ ಪದೇ ಪದೇ ನೆನೆಸುತ್ತಾ ದುಃಖ ಪಡುತ್ತಾ ಇರುತ್ತೇವೆ. ಆದರೆ ಪೌಲನೊಂದು ಮಾತು ಹೇಳ್ತಾನೆ, ಇಷ್ಟೊಂದು ಸರ್ವವಿಧದಲ್ಲಿ ನಮಗೆ ಇಕ್ಕಟ್ಟು ಇದ್ದರೂ ಕೂಡ ನಾವು ಅತೀ ಸಂಕಟ ಪಡುವವರಲ್ಲ. ಸಂಕಟ ಇದೆ ಇಲ್ಲಂತಲ್ಲ, ಅತೀ ಸಂಕಟ, ಸಮಸ್ಯೆಗಳ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರಲ್ಲ. ಕೆಲವೊಮ್ಮೆ ನಾವು ಮೌನವಾಗಬಹುದು, ಮಾತಾಡದೆ ಹೋಗ್ಬೋದು, ದುಃಖ ಪೀಡಿತರಾಗಬಹುದು. ಆದರೆ ಆ ಯಾವ ಸಂಕಟಗಳು ನಮ್ಮನ್ನು ನಾಶನಕ್ಕೆ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಪೌಲನು ಹೇಳುತ್ತಾನೆ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಕೆಲವು ಸಾರಿ ದಿಕ್ಕು ಕಾಣುವುದಿಲ್ಲ, ಏನು ಮಾಡಬೇಕೋ ಗೊತ್ತಾಗೋದಿಲ್ಲ,
ಜೀವನ ಹೇಗೆ ಮುಂದಕ್ಕೆ ನಡೆಸಬೇಕು ಗೊತ್ತಾಗುವುದಿಲ್ಲ, ಆದರೆ ದೆಸೆಗೆಟ್ಟವರಲ್ಲ. ಪೌಲನು ಎಷ್ಟು ಚೆನ್ನಾಗಿ ಅನೇಕ ಕಡೆಗಳಲ್ಲಿ ತನ್ನ ಒಂದು ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಪೌಲನೊಂದು ಮಾತು ರೋಮಾಪುರದವರಿಗೆ ಬರೆಯುತ್ತಾ 12ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯದಲ್ಲಿ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ ಎಂದು ಹೇಳುತ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ನೋಡ್ರಿ ಎಂಥ ಒಂದು ಮಾತು ಹೇಳ್ತಾ ಇದ್ದಾನೆ, ನೀವು ಹಿಂಸಿಸುವವರನ್ನು ಆಶೀರ್ವದಿಸಿರಿ ಅಂತ. ಇಷ್ಟೊಂದು ಹಿಂಸೆ ಕಣ್ಣೀರಿನ ಮಧ್ಯದಲ್ಲಿ ನಮ್ರತೆಯಿಂದ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ? ಸೇವೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಹೇಗಂದರೆ ದೇವರ ಕರೆ ಮಾತ್ರವಲ್ಲದೆ ದೇವರು ಕೊಟ್ಟ ಜವಾಬ್ದಾರಿಯನ್ನು ಪೂರ್ಣ ಮಾಡಬೇಕು. 3, ನಮಗೆ ಕೊಟ್ಟ ಗುರಿಯನ್ನು ಮುಟ್ಟಬೇಕು. ಅದಕ್ಕೋಸ್ಕರವಾಗಿ ಎಷ್ಟು ನಿಂದೆಗಳು, ಅಪಮಾನಗಳು, ಅವಮಾನಗಳು, ಹಿಂಸೆಗಳು, ಕೊರತೆಗಳು, ಸಮಸ್ಯೆಗಳು, ಅನೇಕ ಕಷ್ಟಗಳು ಬಂದಾಗ್ಯೂ ಎದುರಿಸಿ ನಿಲ್ಲಕ್ಕೆ ನಾವು ಹೋಗುತ್ತಾ ಇರುತ್ತೇವೆ. ಈಗ ಇನ್ನೊಂದು ಮಾತು ಒಂದು ಹೇಳುತ್ತಾ ಇದ್ದಾನೆ, ನಾನು ಏನು ಮಾಡ್ತೇನೆ, ಬಹು ಒಳಸಂಚುಗಳಿಂದ ಸಂಕಟಗಳಿಂದ ನಮ್ಮವರಿಂದ ಬಾಧೆಪಟ್ಟಿದ್ದೇನೆ, ಕೆಲವರಿಂದ ನೋವು ಪಟ್ಟಿದ್ದೇನೆ ಅಂತ ಹೇಳಿದ ಮೇಲೆ ಕಣ್ಣೀರಿನಿಂದ ಅಂತ ಹೇಳ್ತಾ ಇದೆ. ಕಣ್ಣೀರು ಸೇವೆಯಲ್ಲಿ ಖಂಡಿತ ಒಂದು ಭಾಗ. ಯಾವ ಸೇವಕನು, ಯಾವ ಸಭೆ ಸೇವೆಯನ್ನು ನಡೆಸುವವನು ಕಣ್ಣೀರಿನಿಂದಿರೋದಿಲ್ಲ? ಖಂಡಿತವಾಗಿ ಕಣ್ಣೀರು ಅವರ ಜೀವನದ ಭಾಗ. ನೀವು ಹೇಳ್ಬೋದು, ಅಳ್ತಾರ, ಹಾಗಾದರೆ ಅವರು ಸೇವಕರೇ ಅಲ್ಲ. ದುಃಖಿಸ್ತಾರ, ಹಾಗಾದರೆ ಅವರು ನಿಜವಾದ ಸೇವೆಗೆ ಬಂದವರಲ್ಲ. ಹಾಗಾದರೆ ಪೌಲನು ಕಣ್ಣೀರು ಬಿಟ್ಟನು, ಯೇಸು ಕ್ರಿಸ್ತನು ಕಣ್ಣೀರು ಬಿಟ್ಟರು, ಯಾಕೆ? ಹಾಗಾದರೆ ಅವರು ಬಲಹೀನರ? ಯೇಸು ಸ್ವಾಮಿ ಕಣ್ಣೀರಿಟ್ಟನು ಕಣ್ಣೀರು ಬಿಟ್ಟನು ಅಂತ ಹೇಳುತ್ತಲ್ವ, ಹಾಗಾದರೆ ಯೇಸು ಸ್ವಾಮಿ ಬಲಹೀನರ? ಅಲ್ಲ. ಅದೊಂದು ಭಾವನೆ. ನೋವಾದಾಗ, ಅತಿಯಾದ ಸಂಕಟವಾದಾಗ ಮನಸ್ಸು ಉಕ್ಕಿ ಕಣ್ಣಂಚಿನಲ್ಲಿ ಕಾಣಿಸಿಕೊಳ್ಳುವುದು ಕಣ್ಣೀರು. ಕೆಲವರು ಕಣ್ಣು ತುಂಬುತ್ತೆ ಹೊರತು ಕಣ್ಣಿಂದ ಆಚೆ ಬರೋದಿಲ್ಲ. ಆ ಥರದ ವ್ಯಕ್ತಿ ನಾನು. ಕಣ್ಣು ನೀರು ತುಂಬುತ್ತೆ, ಹೃದಯ ತುಂಬುತ್ತೆ. ಹೇಗಂದರೆ ಒಳ್ಳೆ ಹಾರ್ಟ್ ಎಲ್ಲ ಬಿಗಿಯಾದಂಗೆ ಆಗುತ್ತೆ. ಬಟ್ ನೋ ಬೇಡ ಬೇಡ ಅನಿಸುತ್ತದೆ. ನನ್ನ ಪ್ರಿಯ ದೇವಜನರೇ, ಈಗ ಬಹು ಕಣ್ಣೀರಿನಿಂದ ಹೇಳ್ತದೆ 19ನೇ, ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ಟಿಯರ್ಸ್ ಆರ್ ನಾಟ್ ಎ ಸೈನ್ ಆಫ್ ವೀಕ್ ಫೇತ್. ಕಣ್ಣೀರನ್ನುವಂಥದ್ದು ಬಲಹೀನತೆಗೆ ಸೂಚನೆ ಅಲ್ಲ. ಮತ್ತು ಯೇಸು ಸ್ವಾಮಿಯ ಬಳಿಯಲ್ಲಿ ಒಬ್ಬ ಸ್ತ್ರೀ ಬಂದು ಕಣ್ಣೀರು ಹಾಕಿದಾಗ ಯೇಸು ಸ್ವಾಮಿ ಆಕೆಯನ್ನು ಯಾಕೆ ಅಳ್ತಾ ಇದೆಯಾ ನೋ ಅಂದಿಲ್ಲ, ಅಳುವಂತೆ ಬಿಟ್ಟನು. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಅನೇಕರು ಹೇಳಿದರು, ಸ್ವಾಮಿ ಇದು ಬೇಕಾಗಿಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಆಕೆ? ಆದರೆ ಯೇಸು ಸ್ವಾಮಿ ತಡೆಯಲಿಲ್ಲ. ಆಕೆ ಕಣ್ಣೀರು ತೀರಲಿ, ಅಳಲಿ, ದುಃಖ ಪಡಲಿ. ಅದು ಆ ಪ್ರೊಸ್ಟ್ರೇಷನ್, ಆ ಅಳು, ಆ ವೇದನೆ, ಆ ನೋವು ಆಚೆ ಬರಬೇಕು. ಅದು ಆಚೆ ಬರಬೇಕು. ಮೊನ್ನೆಯ ದಿನದಲ್ಲಿ 2 ದಿನಗಳ ಹಿಂದೆ ಜಂತರ್ ಮಂತರಲ್ಲಿ ದಿಲ್ಲಿಯಲ್ಲಿ ನಡೆದಂಥ, ನೀವು ನೋಡ್ತಾ ಇದ್ದೀರ, CJP ಅನ್ನುವಂಥ ಒಂದು ಪಕ್ಷದ ವತಿಯಿಂದ ಯವ್ವನ ಮಕ್ಕಳು ತಮ್ಮ ದುಃಖವನ್ನು ಅನೇಕ ವಿಡಿಯೋಗಳ ಮೂಲಕವಾಗಿ ತೋರ್ಪಡಿಸ್ತಾ ಇದ್ದಾರೆ. ಅಳ್ತಾರೆ, ಗೋಳಾಡ್ತಾರೆ, ನೋವು ಪಡ್ತಾರೆ. ಕಾರಣ ಅವರ ಭಾವನೆಗಳು. ಅದುವರೆಗೂ ಸುಮ್ಮನೆ ಇದ್ದಂಥ ಅವರಿಗೆ ನೋವಾಗಿದೆ. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ದೇಶದ ಯುವಜನತೆಗಾಗಿ ಪ್ರಾರ್ಥಿಸಬೇಕು. ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ನ್ಯಾಯ ಬೇಕಲ್ವಾ? ಅದಕ್ಕಾಗಿ ನಾವು ಖಂಡಿತ ಪ್ರಾರ್ಥಿಸಬೇಕು. ನನ್ನ ಪ್ರಿಯ ದೇವಜನರು, ಇಲ್ಲಿಗೆ ಬರುವುದಾದರೆ ನಾವು ನೋಡುತ್ತಾ ಇದ್ದೇವೆ, ದೇವರು ಸೇವೆಯಲ್ಲಿ ಯಾಕೆ ಕಣ್ಣೀರನ್ನು ಅನುಮತಿಸುತ್ತಾನೆ? 3 ಕಾರಣಗಳಿದ್ದಾವೆ. 1, ಈ ಒಂದು ಕಣ್ಣೀರು ನಮ್ಮನ್ನು ಮೃದು ಮಾಡುತ್ತೆ. ನೋಡಿ, ತುಂಬ ಗಡಿಸು, ತುಂಬ ಒರಟು,
ತುಂಬ ಕಠಿಣ ವ್ಯಕ್ತಿ ಅಂದುಕೊಳ್ಳಬಹುದು. ಆದರೆ ಅಂಥವರನ್ನು ಕೂಡ ಅಳುವಂತೆ ಮಾಡುವಾಗ ಮೃದುವಾಗೋಗ್ತಾರೆ. ಕೆಲವು ಸಾರಿ ಬಲಶಾಲಿಗಳು ಕೂಡ ಕಣ್ಣೀರಿಟ್ಟು ಮಕ್ಕಳಂತಾಗೋಗ್ತಾರೆ. ನೀವು ಅತ್ತಿಲ್ವಾ? ನೀವು ಕಣ್ಣೀರಿಟ್ಟಿಲ್ವಾ? ಯಾವುದೋ ಒಂದು ಪರಿಸ್ಥಿತಿ ನಮ್ಮನ್ನು ಬಹಳ ನೋಯಿಸಿದಾಗ ಕಣ್ಣೀರು ಹಾಕುತ್ತೇವೆ. ಇಲ್ಲಿ ನೋಡುವಾಗ ಕಣ್ಣೀರು ನಮ್ಮನ್ನು ಮೃದು ಮಾಡುತ್ತದೆ. ಇಲ್ಲದೆ ಹೋದರೆ ನಮ್ಮನ್ನು ಗಡಸಾಗಿ ಕಠಿಣವಾಗಿಡುವಂಥದ್ದಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಕಣ್ಣೀರಿನ ಹನಿಗಳು ಈ ಬೀಜಗಳನ್ನು ತ್ಯಾವ ಮಾಡುತ್ತಂತೆ, ನೆನೆಸುತ್ತದೆ. ಏಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಕೀರ್ತನೆಗಳಲ್ಲಿ 126:5-6ರಲ್ಲಿ, ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು. ಅಲ್ಲಿ ಅಳುತ್ತಾ ಹೋಗ್ತಾರೆ ಅಂತಲ್ಲ, ಎಷ್ಟೋ ಸಾಲ ಮಾಡಿ ಕಷ್ಟಪಟ್ಟು ನೋವುಪಟ್ಟು ಸಮಯಕ್ಕೆ ಬಿತ್ತನೆ ಮಾಡಬೇಕಂತ ವೇದನೆಯಿಂದ ಹೋಗ್ತಾರೆ. ಆದರೆ ಫಲ ಕೊಯ್ಯುವಾಗ ಟೈಮ್ ನೋಡಿಕೊಂಡು ಒಳ್ಳೆ ರೀತಿ ಫಲ ಕೊಟ್ಟು ಸಂತೋಷಿಸ್ತಾರೆ. ದೇವಜನರೇ, ಈ ಮೂರನೆಯ ಕಾರ್ಯ ಏನಿದೆಯಲ್ವಾ, ಕಣ್ಣೀರು ನಮ್ಮನ್ನು ಯೇಸುವಿನೊಟ್ಟಿಗೆ ಒಂದು ಮಾಡುತ್ತಂತೆ. ಯಾವ ರೀತಿಯಾಗಿ ಒಂದು ಮಾಡುತ್ತೆ? ಯೇಸು ಸ್ವಾಮಿಯ ಬಗ್ಗೆ ಇಬ್ರಿಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಚನದಲ್ಲಿ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಯೇಸು ಸ್ವಾಮಿ ಅಲ್ಲಿ ಹೇಳುತ್ತದೆ, ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ಅಂತ ಹೇಳುತ್ತದೆ. ನಮ್ಮನ್ನು ಕೂಡ ಹಾಗೆ ಕ್ರಿಸ್ತನ ಹಾಗೆ ಈ ಕಣ್ಣೀರು ಮಾರ್ಪಡಿಸುತ್ತದೆ. ನನ್ನ ಪ್ರಿಯ ದೇವಜನರೇ, ಈ ಒಂದು ಕಣ್ಣೀರು ಆಯಿತು. ಈಗ ನಾವು ನೋಡಿದೆವು, ಬಹು ಸಂಕಟಗಳಲ್ಲಿ, ಬಹು ವೇದನೆಯಿಂದ, ಒಳಸಂಚುಗಳು, ಅವೇ ಟ್ರಯಲ್ಸ್. ಅದು ಬಹಳ ಟ್ರಯಲ್ಸ್ ಇರ್ತದೆ, ಹೌದು, ಟಿಯರ್ಸ್ ಇರುತ್ತೆ. ಆದರೆ ಹ್ಯುಮಿಲಿಟಿಯಿಂದ ದೇವರ ಸೇವೆ ಮಾಡಬೇಕು. ನಾವು ದೇವರ ಸೇವೆಗೆ ಯಾವತ್ತೂ ಹಿಂದೆಚ್ಚೆ ಹಾಕಬಾರ್ದು. ಅನೇಕರು ಹೇಳ್ತಾರೆ, ನನಗೆ ದೇವರು ಗರ್ಭಫಲ ಕೊಡಲಿ, ನನಗೆ ದೇವರು ಜಾಬ್ ಕೊಡಲಿ, ನನ್ನ ಕುಟುಂಬವನ್ನು ಸರಿಪಡಿಸಲಿ, ನಾನು ಅಂದುಕೊಂಡಿದ್ದು ನೆರವೇರಿಸಲಿ, ನನ್ನ ಬಿಸ್ನೆಸ್ಸಲ್ಲಿ ಆದಾಯ ಬರಲಿ, ನಂತರ ನಾನು ದೇವರನ್ನು ಘನಪಡಿಸ್ತೇನೆ. ಅದೇನದು? ದೇವರಿಗೆ ನಾವು ಟೈಮ್ ಕೊಡೋದಾ? ದೇವರಿಗೆ ದೇವರ ಸೇವೆಯನ್ನು ಮಾಡಬೇಕೆಂದಿರುವುದು ನಾವು ಮಾಡಬೇಕು. ಅದಕ್ಕೆ ನಾವು ದೇವರೇ ಇದನ್ನು ನೀನು ಮಾಡಿದರೆ ನಾನು ಅದನ್ನು ಮಾಡುತ್ತೇನೆ ಅನ್ನುವುದಲ್ಲ. ಇಲ್ಲಿ ನೋಡುವಾಗ ನಮ್ಮ ಜೀವಿತದಲ್ಲಿ ನಮ್ರತೆಯಿಂದ, ಬಹುನಮ್ರತೆಯಿಂದ ದೇವರ ಸೇವೆಯನ್ನು ಮಾಡಬೇಕು. ದೇವರಿಗೆ ಸಲ್ಲಬೇಕಾಗಿರೋದನ್ನು ಸಲ್ಲಬೇಕು, ಸಮಯವನ್ನು ಕೊಡಬೇಕು, ಬೈಬಲ್ ಓದಬೇಕು, ಪ್ರಾರ್ಥಿಸಬೇಕು. ಏನೇ ಆದರೂ, ಎಷ್ಟೇ ಕಷ್ಟ ಆದರೂ ವಾಕ್ಯವನ್ನು ಕೇಳುವುದು, ಓದುವುದು, ಪ್ರಾರ್ಥಿಸುವುದು ಬಿಡಬಾರ್ದು. ದುಃಖದಲ್ಲಿದ್ದರೂ ಅಷ್ಟೇ, ಸಂತೋಷದಲ್ಲಿದ್ದರೂ ಅಷ್ಟೇ. ಬೆಟ್ಟದ ಮೇಲೆ ಹತ್ತಿ ಎಲ್ಲ ಕಾಣಿಸುವ ರೀತಿಯಲ್ಲಿ ಸಂತೋಷಿಸುವಾಗೆ ಅಲ್ಲ, ಕಣಿವೆಯಲ್ಲಿ ನಡೆಯುವಾಗಲೂ ಕರ್ತನೊಟ್ಟಿಗೆ ಇರುವುದನ್ನು ಕಲಿಯಬೇಕು. ಅದು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇಶನವೇ, ಇಲ್ಲಿ ನಮಗೆ ನೋಡುತ್ತಿರುವಂಥದ್ದು ಟ್ರಯಲ್ಸ್, ಅಂದರೆ ನಮಗೆ ಮಾಡ್ತಾ ಇರುವಂಥ ಕೆಲವು ಒಳಸಂಚುಗಳ ಇಲ್ಲವೇ ಸಂಭವಿಸುವ ಕಷ್ಟಗಳ ಕುರಿತಾಗಿ ನಾವು ಮಾತನಾಡಿದರೆ, ಅನೇಕ ಭಕ್ತರು ಅನೇಕ ಕಾರ್ಯಗಳನ್ನು ಹೇಳಿದ್ದಾರೆ. ನನಗೆ ಸಮಯದ ಅಭಾವವಿದೆ, ಆದ್ದರಿಂದ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಮೊದಲ ಪೇತ್ರ 1:7 ಏನಾಗ್ತದೆ? ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ಈ ಸಂಭವಿಸುವ ಸಂಕಷ್ಟಗಳೇನಿದೆಯಲ್ವ, ಅದಕ್ಕೆ ಪ್ರತಿಫಲ ಉಂಟು. ಎರಡನೇದು, ಅದಕ್ಕೆ ನಮಗೇನಾಗುತ್ತಂದರೆ ತಾಳ್ಮೆ ಬರುತ್ತೆ. ಈ ತಾಳ್ಮೆ ಯಾಕೋಬ 1:4 ಹೇಳುತ್ತದೆ, ತಾಳ್ಮೆಯ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಮತ್ತು ಈ ಸಂಕಟಗಳು ನಾವು ನಮ್ಮ ಮೇಲೆ ಭರವಸೆ ಇಡುವಂತಂದರೆ, ನಾವು ನಮ್ಮ ನಂಬಿಕೆಯ ಮೇಲೆ ಭರವಸೆ ಇಡುವಂತೆ ಸಹಾಯ ಮಾಡುತ್ತದೆ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯಗಳೆಲ್ಲ ನೋಡುವಾಗ ನಮ್ಮ ಯಾತ್ರೆ ಹೋಗುವಾಗ ಮಧ್ಯದಲ್ಲಿ ತಡೆಗಳು ಬಂದೇ ಬರ್ತವೆ. ಮಧ್ಯದಲ್ಲಿ ಗಾಳಿ, ಬಿರುಗಾಳಿ, ಮಳೆ, ಸಂಕಟ, ಸಮಸ್ಯೆ ಬರುತ್ತದೆ. ಆದರೆ ನಮ್ರತೆಯಿಂದ,
ಸೇವೆ ಮಾಡುವುದು ಮುಖ್ಯ. ನಿಮ್ಮ ಜೀವಿತದಲ್ಲಿಯೂ ಕೂಡ ಒಳಸಂಚುಗಳು, ಸಂಕಷ್ಟಗಳು, ಕಣ್ಣೀರುಗಳು ಬಂದಿದ್ದಾವ? ಹಾಗಾದರೆ ಅವು ನಂಬಿಕೆಯನ್ನು ಕುಗ್ಗಿಸಿವೆಯಾ? ಇಲ್ಲ ಕರ್ತನಿಗಾಗಿ ನಿಮ್ಮನ್ನು ಸ್ಥಿರಪಡಿಸಿವೆಯಾ? ಹಾಗಾದರೆ ನಿಮ್ಮನ್ನು ಸ್ಥಿರಪಡಿಸಿದರೆ ದೇವರಿಗೆ ಸ್ತೋತ್ರ. ಸ್ಥಿರಪಡಿಸದೇ ಇದ್ದರೆ ಒಂದು ನೆನಪಿನಲ್ಲಿಟ್ಟುಕೊಳ್ಳಿ, ಹೋರಾಟಗಳು ಏನೇ ಬಂದರೂ ಕೂಡ ನಾವು ಕರ್ತನಲ್ಲಿ ನಿಂತು ಹೋಗಬಾರದು. ಕರ್ತನ ಸೇವೆಗಾಗಿ ಓಡುವಂಥವರಾಗಿರಬೇಕು, ಕರ್ತನಿಗಾಗಿ ಜೀವಿಸುವವರಾಗಿರಬೇಕು. ಅನೇಕ ಹಿಂಸೆ, ಪ್ರಯಾಸ, ಅವಮಾನ, ಚಿಂತೆ, ದುಃಖಗಳಲ್ಲಿ, ನಷ್ಟಗಳಲ್ಲಿ, ಸಾಲಗಳಲ್ಲಿ, ಅನಾರೋಗ್ಯದಲ್ಲಿ ಕರ್ತನಿಗಾಗಿ ನಾವು ಜೀವಿಸಬೇಕು. ಕರ್ತನು ತಾನೇ ಆ ರೀತಿಯಾಗಿ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಮತ್ತೊಂದು ದಿನ ಸುಂದರವಾದಂಥ ಸಂದೇಶವನ್ನು ನಮಗೆ ಕಲಿಸಿಕೊಟ್ಟಿದ್ದೀರಾ. ಹೌದು ದೇವರೇ, ಕಣ್ಣೀರಿನಿಂದಲೂ ಬಹು ಸಂಕಟಗಳಿಂದಲೂ ದೇವರೇ ಕುಗ್ಗಿ ಹೋದಾಗ, ಸಂಕಷ್ಟದಲ್ಲಿದ್ದಾಗ ಪೌಲನು ಮಾತ್ರ ಬಹು ನಮ್ರತೆಯಿಂದ ಸೇವೆಯನ್ನು ಮಾಡಿದನು. ಈ ದಿನ ಈ ನನ್ನ ಸಹೋದರ ಸಹೋದರಿಯರಿಗೆ ಬಹು ಕಣ್ಣೀರು ಇರಬಹುದು, ಒಳಸಂಚುಗಳಿರಬಹುದು, ಬಹು ಸಂಕಟಗಳು, ಕಷ್ಟಗಳು ಬಂದು ಒದಗಿರಬಹುದು. ಆದರೆ ನೀವು ಅವರ ಸಂಗಡಿಗನು, ಖಂಡಿತ ಅವರಿಗೆ ಸಹಾಯಕನು. ನೀನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಮರೆಯುವುದಿಲ್ಲ. ಯೇಸುವಿನ ನಾಮದಲ್ಲಿ ಇವತ್ತಿನ ಪ್ರಾರ್ಥನೆಯನ್ನು ನಾವು ಮಾಡುವಾಗ ದಯಮಾಡಿ ಕರ್ತನೆ, ಈ ದೇವಜನರು ಎಂದಿಗೂ ಕುಗ್ಗಿ ಹೋಗದೆ ಎಂತಹ ಪರಿಸ್ಥಿತಿಗಳಲ್ಲಿಯೂ ಪೌಲ ಭಕ್ತನ ಹಾಗೆ ದೇವರೇ ನಾವು ಸ್ಥಿರವಾಗಿ, ದೃಢವಾಗಿ ಮುಂದಕ್ಕೆ ಹೋಗುವುದಕ್ಕೆ, ಆ ಗುರಿ ಮುಟ್ಟುವ ತನಕ ಹಿಂದೆ ತಿರುಗಿ ನೋಡದಂತೆ, ಏನೇ ಶೋಧನೆಗಳು ಬಂದರೂ ಭಯಪಡದ ಹಾಗೆ ಮುಂದಕ್ಕೆ ಸಾಗಿ ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಖಂಡಿತವಾಗಿ ಈ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದೀರಿ, ಅದ್ಭುತ ಮಾಡುತ್ತೀರಿ, ಆಶ್ಚರ್ಯಗಳನ್ನು ಮಾಡುತ್ತೀರಿ. ಇವರಿಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಕೃಪೆಗಳನ್ನು ತೋರಿಸಿಕೊಡ್ರಿ. ಎಲ್ಲ ಪರಲೋಕದ ಕೃಪಾ ವರದಾನಗಳನ್ನು ಸುರಿಯ ಮಾಡುತ್ತೀರೆಂದು ನಿನ್ನ ಕರುಣಾ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ಉತ್ತರಿಸುವಾತನು, ಒದಗಿಸುವಾತನು, ಸಂತೈಸುವಾತನು, ಜೊತೆ ಇರುವಾತನು, ನಮ್ಮ ನಂಬಿಕೆಯು, ನಮ್ಮ ನಿರೀಕ್ಷೆಯು, ನಮ್ಮ ಆಧಾರಿಕನೂ ಆಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮಗೂ ನಿಮ್ಮ ಕುಟುಂಬಗಳಿಗೂ ಯೇಸು ಕ್ರಿಸ್ತನ ಕೃಪೆ, ಸಮಾಧಾನ, ಶಾಂತಿ, ಆರೋಗ್ಯ, ನೆಮ್ಮದಿ ಉಂಟಾಗಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.